ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೀರೆ ಪ್ರಿಪ್ಲೇಟಿಂಗ್ನ ನಾವು ಮನೆಯಲ್ಲೇ ಹೇಗೆ ಪ್ರಿಪ್ಲೇಟಿಂಗ್ ಮಾಡಿಕೊಂಡು ಬಾಕ್ಸ್ ಕೋಟಿಂಗ್ ಮಾಡೋದು ಮತ್ತು ಡ್ರಾಫ್ಟ್ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ. ಅಕಸ್ಮಾತ್ ಇದು ಲಾಂಗ್ ವಿಡಿಯೋ ಆದರೆ ಡ್ರಾಫ್ಟ್ ಮಾಡೋದನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಇದು ಬಾಕ್ಸ್ ಫೋಲ್ಡಿಂಗ್ನ ಬೇರೆಯವ್ರ ಹತ್ರ ಸರ್ವಿಸ್ ಕೊಡ್ತಾರೆ, ನಾವೇ ಹೇಗೆ ಮಾಡ್ಕೊಬೇಕು ಮನೆಯಲ್ಲಿ ಮಾಡ್ಕೋಬೋದು ಈಸಿಯಾಗಿ ಅನ್ನೋ ಟೆಕ್ನಿಕ್ಸ್ನ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಆಗಿ ನಾವು ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡಬೇಕಿದ್ರೆ ಫಸ್ಟು ನಮಗೆ ಮೆಷರ್ಮೆಂಟ್ ಮೇನ್ ಇಂಪಾರ್ಟೆಂಟ್. ಓಕೆನಾ? ಮೆಷರ್ಮೆಂಟ್ ಹೇಗೆ ತೊಗೊಳ್ಳೋದು ಅಂತ ಅಂದರೆ ಸೀರೆ ಸೆರಗನ್ನ ರ್ಯಾಂಡಮ್ ಆಗಿ ಹಿಂಗೆ ತೊಗೊಂಡು ಏನಿದೆ ಶೋಲ್ಡರ್ ಹತ್ರ ಹಾಕ್ಕೊಳ್ಳಿ. ಓಕೆನಾ? ಶೋಲ್ಡರ್ ಹತ್ರ ಹಾಕೊಂಡಾಗ ನಮಗೆ ಮಂಡಿ ಅಂತಾರಲ್ಲ ನೀ ಪಾರ್ಟು ಅಲ್ಲಿವರೆಗೂ ಬಂದರೆ ನಮಗೆ ಸಾಕು. ಅಷ್ಟುದ ನಮಗೆ ಎದೆ ಸೆರಗು ಬಂದರೆ ಸಾಕು. ಇನ್ನೊಂದೇನೆಂದರೆ ತುಂಬ ಹೈಟ್ ಇರೋರು ನೀ ಪಾರ್ಟ್ ಏನಂದರೆ ಅದಕ್ಕಿಂತ ಮೇಲೆ 1 ಇಂಚು ಕಮ್ಮಿಯಾಗಿ ಮಾಡಿಕೊಟ್ರೆ ಸ್ವಲ್ಪ ಹೈಟ್ ಇದ್ದರೆ ಕುಳ್ಳ ಥರ ಕುಳ್ಳ ಥರ ಕಾಣ್ತೀವಿ. ಕುಳ್ಳ ಇರೋರು ತುಂಬ ಹೈಟಾಗಿ ಕಾಣಬೇಕು ಅಂದರೆ ಏನು ಮಾಡಬೇಕು ಅಂದರೆ ನಮ್ಮ ನೀ ಪಾರ್ಟ್ ಮೀನ್ಸ್ ಈ ಮಂಡಿ ಏನಿದೆ ಮಂಡಿಯಿಂದ 1-2 ಇಂಚ್ ಕೆಳಗಡೆ ಬಿಟ್ಟರೆ ಅವರು ಸ್ವಲ್ಪ ಉದ್ದು ಕಾಣ್ತಾರೆ. ಓಕೆನಾ? ಇದು ಟಿಪ್ಸು ನಿಮಗೆ. ನೋಡಿ, ನಾನು ಹೈಟ್ ಇರೋದ್ರಿಂದ ನೀವರೆಗೂ ಬಿಟ್ಕೊಂಡಿದ್ದೀನಿ, ನನಗೆ ಸಾಕು ಅಷ್ಟೇ. ಸೊ ನಾನೇನು ಮಾಡ್ತೀನಿ, ಇಲ್ಲೊಂದು ಪಿನ್ ಹಾಕ್ಕೊಳ್ತೀನಿ. ಓಕೆನಾ? ನಾನೊಂದು ಇಲ್ಲಿ ಪಿನ್ ಹಾಕಿದ್ದೀನಿ, ಕಾಣಿಸ್ತಿದೆ ಅನಿಸುತ್ತೆ. ಈ ಪಿನ್ ಹಾಕ್ಕೊಂಡು ನಮಗೆ ಇಷ್ಟು ಪಾರ್ಟ್ ನಮಗೆ ಸೆರೆಕ್ಟ್ ಮಾಡ್ಕೊಳ್ಳೋಕ್ಕೆ ಸಾಕು. ಇಲ್ಲಿಂದ ನಾವು ಕರೆಕ್ಟಾಗಿ ರ್ಯಾಂಡಮಾಗಿ ಇಲ್ಲಿಗೆ ಇಟ್ಕೊಳ್ಳಿ. ನೀಟಾಗೆ ತಗೊಂಡು ಮುಗಿದಿದೆ. ಒಂದು ರೌಂಡ್ ಬಂದು ಇದು ಬಂದು ಸೈಡ್ ಪ್ಲೀಟ್ಸ್ಗೆ. ಓಕೆನಾ? ಕರೆಕ್ಟಾಗಿ ಈ ಪಿನ್ ನಾವು ಏನು ಹಾಕಿದ್ವಿ ಇದು ಶೋಲ್ಡರ್ ಮೇಲೆ ಇರಬೇಕು. ಒಂದು ರೌಂಡ್ ಬಂದು ನಮಗೆ. ಓಕೆನಾ? ಈ ಮಂಡಿ ಏನಿದೆ ಈ ಮಂಡಿಗೆ ಒಂದು ನೀವು ಅಂದರೆ ಮೆಷರ್ಮೆಂಟ್ ತೊಗೊಳ್ಳಿ. ಈ ಮಂಡಿಗೆ ಮೆಷರ್ಮೆಂಟ್ ತೊಗೊಂಡು ಇಲ್ಲೊಂದು ಪಿನ್ ಹಾಕಿ. ಇಲ್ಲಿ ಏನು ಬರುತ್ತೆ ಇದೆಲ್ಲ ನಿಮಗೆ ಸೈಡ್ ಪ್ಲೀಟ್ಸ್. ಇಲ್ಲಿ ಬರೋಂಥ ಸೈಡ್ ಪ್ಲೀಟ್ಸ್. ಅಕಸ್ಮಾತ್ ಇನ್ನೊಂದು ಸ್ವಲ್ಪ ದಪ್ಪಕ್ಕಿದ್ದೀನಿ ಅಂತ ಅಂದರೆ ಈ ಮಂಡಿ ಅಳತೆ ತೊಗೊಂಡು ಇಲ್ಲಿಂದ ಇಷ್ಟು ನಮ್ಮ ಕೈಯಲ್ಲಿ ಏನಿದೆ ಇಷ್ಟು ಎಕ್ಸ್ಟ್ರಾ ಅಳತೆ ನೀವು ಬಿಟ್ಕೊಬೋದು. ಓಕೆನಾ? ನನಗೆ ಇದು ಮಂಡಿ ಸಾಕು. ಮಂಡಿವರೆಗೂ ನಾನು ಪಿನ್ ಹಾಕೊಳ್ತೀನಿ. ಇನ್ನು ಸೆಂಟರ್ ಪ್ಲೀಟ್ ಅಂತ ಬಂದಾಗ ನಾವು ಸೆಂಟರ್ ಪ್ಲೀಟ್ ಹೇಗೆ ತಗೊಳ್ಳೋದು ಅಂತಂದರೆ ನಮ್ದು ಏನಿದೆ ಇದು ಸ್ಟಾರ್ಟಿಂಗು, ಇದನ್ನು ನಮ್ಮ ಬೆಳ್ಳಿ ಎಲ್ಲಿದೆ ಸ್ಟಂಪು ನಾವು ಇಲ್ಲಿ ಟಕ್ ಅಲ್ಲ ಮಾಡೋದು. ಇಲ್ಲಿ ಟಕ್ ಮಾಡಿದ್ರೆ ಒಂದು ಇಲ್ಲಿಗೆ ಇಟ್ಕೊಂಡು ಒಂದಕ್ಕೆ ಓಕೆನಾ? ಈ ಪಾರ್ಟ್ ಕರೆಕ್ಟಾಗಿ ನಮಗೆ ಬೆಳ್ಳಿ ಎಲ್ಲಿದೆ ಈ ಪಾರ್ಟ್ ಕರೆಕ್ಟಾಗಿ ನಾವು ಪಿನ್ ಹಾಕೋಬೇಕು. ಓಕೆನಾ? ಅದಕ್ಕಿಂತ ಸ್ವಲ್ಪ ದಪ್ಪ ಇದ್ದಾರೆ ಅಂದರೆ ಇಲ್ಲಿಂದ ಒಂದು ಗೇಣು ಅಂತಾರಲ್ಲ, ಒಂದು ಗೇಣ ಇಷ್ಟು ಅಳತೆನ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಓಕೆನಾ? ಈಗ ಸ್ಯಾರಿನ ಪ್ರಿಪ್ಲೇಟಿಂಗ್ ಆಯಿತು, ಮೆಷರ್ಮೆಂಟ್ ಆಯಿತು. ಈಗ ಹೇಗೆ ನಾವು ಪ್ರಿಪ್ಲೇಟಿಂಗ್ ಮಾಡ್ಕೋಬೇಕು ಅಂದರೆ ಆ್ಯಕ್ಚುಲಿ ಎಲ್ಲರಿಗೂ ಸೀರೆ ನೆರಗೆ ಹಿಡಿಯೋದೇ ತುಂಬ ಪ್ರಾಬ್ಲಮ್ ಅನಿಸುತ್ತೆ. ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ಹೇಗೆ ಸೀರೆ ಸೆಟ್ನ ಈಸಿಯಾಗಿ ಮಾಡ್ಬೋದು ಅಂತ 2 ಮೆಥಡಲ್ಲಿ. ಓಕೆನಾ? ಇದು 1 ಮೆಥಡ್ ಬಂದು ನಿಮಗೆ ಹಿಂಗೆ. ಯಾವತ್ತಿದ್ರೂ ನಾವು ಸೀರೆ ಪ್ರಿಪ್ಲೇಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗು 2.5 ಇಂಚಸ್ ಇರಬೇಕು, ಇಲ್ಲ 4 ಇಂಚಸ್ ಆದರೂ ಇರಬೇಕು. ಇಲ್ಲಾಂದರೆ ನಮಗೆ ಏನು ಬಾರ್ಡರ್ ಕೊಟ್ಟಿದ್ದಾರೆ ನಮ್ಗೆ ಏನು ಬಾರ್ಡರ್ ಕೊಟ್ಟಿದ್ದಾರೆ ಬಾರ್ಡರ್ ಅಷ್ಟಾದರೂ ತೊಗೊಬೇಕು. ಇದು ಸ್ವಲ್ಪ ಲೆಂತ್ ಇದೆ ಬಾರ್ಡರು, 4.5 ಇದೆ. ಇದು ನಾನು ಸ್ವಲ್ಪ ಈ ಬಾರ್ಡರ್ವರೆಗೂ ತೊಗೊಳ್ಳಲ್ಲ, ಇದರಿಂದ ಒಂದು 3 ಇಂಚಸ್ವರೆಗೂ ತೊಗೊಳ್ತೀನಿ. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಬರೋ ಅಂತ ನಾವು ಹಿಂಗೆ ಮಾಡ್ಕೊಡ್ಬೇಕಾದ್ರೆ ನಾವು ಫಸ್ಟ್ ಒನ್ ಏನು ತೊಗೊಂಡಿದ್ವಿ, ಲೈಕ್ ಈಗ 3 ಇಂಚಸ್ ತೊಗೊಂಡ್ರೆ 1.5 ಇಂಚಸ್ ತೊಗೊಬೇಕು, ಇಲ್ಲ 2 ಇಂಚಸ್ ತೊಗೊಬೇಕು. ಈಗ ನಾನು 3.5 ತೊಗೊಂಡಿದ್ದೀನಿ ಅಂತ ಅಂದರೆ ನಾನೀಗ ಮಿನಿಮಮ್ 2 ಇಂಚಸ್ ಆದರೂ ನಾನು ಆಫ್ ತೊಗೋತೀನಿ. ಫಸ್ಟಲ್ಲಿ ಹಾಫ್. ಈಗ ನಾನು ಇಷ್ಟಕ್ಕೆ ಫೋಲ್ಡ್ ಮಾಡಿದ್ದೀನಿ ಅಂದರೆ ಇಲ್ಲಿಂದ 1ರಿಂದ ಅರ್ಧ ಭಾಗ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈ ಪಾರ್ಟಲ್ಲಿ ತುಂಬ ಜಾಸ್ತಿ ಪ್ಲೇಟ್ಸ್ ನಿಮಗೆ ಸಿಗುತ್ತೆ. ಇದು ನನಗೆ ಮಾಡೋಕ್ಕೆ ಬರಲ್ಲ, ತುಂಬ ಕಷ್ಟ, ನನಗೆ ಹ್ಯಾಂಡ್ ಮೂವ್ಮೆಂಟಲ್ಲಿ ನನಗೆ ಹಿಡಿಯೋಕ್ಕೆ ಬರಲ್ಲ ಅಂತಂದರೆ ನೀವು ಹೆಂಗೆ ಮಾಡಬೇಕು ಅಂತ ಈಸಿಯಾಗಿ ನೀವು ಸೀರೆನ ಇದು ಹಾಕ್ಕೊಂಡಾಗಲಿಕ್ಕೆ ಫಸ್ಟ್ ಏನಿದೆ ನಿಮಗೆ ಫಸ್ಟ್ ನನಗೆ ಇಷ್ಟೇ ಸಾಕು ಅಂತ ಈ ಥರನೂ ಮಾಡಿಕೊಂಡು ನೀವು ಹಿಂಗೆ ತೊಗೊಂಡು ಹಿಂಗೆ ಮೆಷರ್ಮೆಂಟ್ ಮಾಡ್ಕೋಬೋದು. ಬಟ್ ನನಗೆ ಈ ಥರ ನಿಮಗೆ ಈಸಿಯಾಗಿ ಬರುತ್ತೆ ಅಂದರೆ
ಇಷ್ಟೇ ತೊಗೊಂಡು ನೀವು ಆರಾಮಾಗಿ ಮೆಷರ್ಮೆಂಟ್ ಮಾಡ್ಕೊಬೋದು. ಹಿಂಗೂ ನೀವು ಆರಾಮಾಗೆ ತೊಗೋಬೋದು. ಬಟ್ ನನಗೆ ಇದು ಈಸಿ ಮೆಥಡ್ ಆ್ಯಕ್ಚುಲಿ. ನಾನು ಫಸ್ಟು ಇಷ್ಟು ತೊಗೊಳ್ತೀನಿ. ಬಾರ್ಡರ್ ಇಷ್ಟು ತೊಗೊಂಡ್ರೆ ಅರ್ಧ ಆಗುತ್ತೆ. ನನ್ನ ಪ್ರಕಾರ ಇಷ್ಟು ಓಕೆ ನೋಡಿ. ಈ ಥರ ನಾನು ಮಾಡ್ಕೊಂಡು ಇಲ್ಲಿಂದ ಅರ್ಧಕ್ಕೆ, ಓಕೆನಾ? ಆ್ಯಕ್ಚುಲಿ ಇದು ಈಸಿ. ಜಾಸ್ತಿ ಪ್ಲೇಟ್ಸ್ ಕೂಡ ಬರುತ್ತೆ ನಿಮಗೆ. ಓಕೆನಾ? ನೋಡಿ ಎಷ್ಟು ಪ್ಲೇಟ್ಸ್ ಬಂದಿದೆ ಅಂತ. 1 2 3 4 5 6 7 8 9 10 11 12 ಪ್ಲೇಟ್ಸ್ ಬಂದಿದೆ. ದಿಸ್ ಈಸ್ ಈಸಿ ವೇ. ಓಕೆನಾ? ನೋಡಿ ಇಲ್ಲೊಂದು ಪಿನ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಓಕೆ, ಪಿನ್ ಆಗಿದೆ. ಸಿ, ಈ ಥರ ಸಣ್ಣ ಪಿನ್ನ ಜಾಸ್ತಿ ಪ್ಲೀಟ್ ಮಾಡಿದಾಗ ಯೂಸ್ ಮಾಡಿ. ಈ ಥರ ದಪ್ಪಿನೆಲ್ಲ ಶಾರ್ಪ್ ಇರೋಲ್ಲ, ಅಷ್ಟೊಂದು ಕಮ್ಮಿ ಪ್ಲೇಟ್ಸ್ ಇದ್ದಾಗ ಇದನ್ನು ಯೂಸ್ ಮಾಡಿ. ಈಗ ಈ ಕಡೆಗೆ ನಾವು ಕರೆಕ್ಟಾಗಿ ಮಾಡ್ಕೊಂಡ್ಮೇಲೆ ಇದನ್ನು ನಾವು ರಿವರ್ಸ್ ಮಾಡ್ಕೊಳ್ಳೋಣ. ಓಕೆನಾ? ರಿವರ್ಸ್ ಮಾಡಿಕೊಂಡು ಒನ್ಸ್ ನಾವು ಇಲ್ಲಿ ನೀಟಾಗೆ ಪ್ಲೇಟ್ ಮಾಡಿಕೊಂಡು ಪಿನ್ ಮಾಡ್ಕೊಳ್ಳೋಣ. ಓಕೆನಾ? ಪಿನ್ನಿಂಗ್ ಅದು ಹೋಗಿಲ್ಲ ಜಸ್ಟ್ ಹಿಂಗೆ 6 ಅಂತ ಹಾಕಿ ತರ ಹೋಗುತ್ತೆ. ಇದನ್ನು ನಾವು ಬೇಕಿದ್ರೆ ಮಾಡ್ತಾನೆ ಐರನ್ ಕೂಡ ಮಾಡ್ಕೋಬಹುದು. ಒಂದು ಸುಲ್ಟಾನು ಮಾಡಿ ಯಾರ ಹತ್ರ ಐರನ್ ಬಾಕ್ಸ್ ಮನೇಲಿ ನಾರ್ಮಲ್ ಆಗಿ ಇರುತ್ತೋ ಅವರೆಲ್ಲ ಮನೆಯಲ್ಲಿ ಇರೋಂಥ ಐರನ್ ಬಾಕ್ಸಲ್ಲೇ ಪ್ಲೇಟಿಂಗ್ ಐರನಿಂಗ್ ಮಾಡ್ಕೋಬೇಕು. ಇದನ್ನು ಕೂಡ ನಾವು ಐರನ್ ಮಾಡ್ಕೊಳ್ಳೋಣ. ಓಕೆನಾ? ಇದು ಸ್ವಲ್ಪ ಮಾಡಬೇಕಾಗುತ್ತೆ. ಇಲ್ಲಿ ನಾವೇನು ಇಲ್ಲಿ ಮಾಡ್ಕೊತೀವೋ ಇದು 1 ಇಂಚ್ ಬರಬೇಕು. ಓಕೆನಾ? ಇದರಿಂದ ಕೆಳಗೆ ಇಲ್ಲಿ ಬರೋದು 2 ಇಂಚಸ್ಗೆ ಆಗಿದೆ. ನೋಡಿ, ನಾನು ಇಲ್ಲಿ ಪಿನ್ ಏನಿದೆ ಈ ಪಾಯಿಂಟಿಂದ ಕರೆಕ್ಟಾಗಿ 1 ಮೊಳ ತೊಗೊಳ್ತೀನಿ. ಇಲ್ಲಿ ಬರುತ್ತೆ, ಇಲ್ಲಿಂದ 1 ಮೊಳ ಇಲ್ಲಿಗೆ. No, yo soy así, ¿no?
ಇದನ್ನು ನೆಕ್ಸ್ಟು ಇಲ್ಲಿಗೆ ಅಂದರೆ ಇಲ್ಲಿಗೆ ತೊಗೊಂಡಿದ್ದೀವಿ ಕರೆಕ್ಟಾಗಿ ಇಷ್ಟು ಹಂಗೆ ಕೆಳಬಿಡೋಣ. ಓಕೆನಾ? ಇಲ್ಲಿ ಕರೆಕ್ಟಾಗಿ ತೊಗೊಂಡಿದ್ದೀನಿ ನಾನು. ಇಲ್ಲಿಂದ ಬರೋದನ್ನ 2 ಇಂಚಿನ ನಾವು ಸ್ಟಾರ್ಟ್ ಮಾಡೋಣ. 2 ಇಂಚ್ ಒಂದು ಓಕೆನಾ? ನೆಕ್ಸ್ಟು ಇಲ್ಲೇ ತೊಗೊಂಡು ನಾವು ಸ್ಯಾರಿನ ನೋಡಿ ಈ ಥರ ಇದನ್ನು ನಾವು ಈ ಥರ ಅರೇಂಜ್ ಮಾಡ್ಕೋಬೇಕು. ಇದನ್ನು ಪಿನ್ ಹಾಕೊಳ್ಳಿ, ಇಲ್ಲಾಂದರೆ ಕ್ಲಿಪ್ ಆದರೂ ಹಾಕೋದು. ಇಲ್ಲಾಂದರೆ ಒಂದು ಕ್ಲಿಪ್ ಇರೋದ್ರಿಂದ ನಾನು ಏನು ಮಾಡ್ತಿದ್ದೀನಿ, ಈ ಸೈಡು ಇನ್ನೊಂದು ಈ ಕಡೆ